ಆತ್ಮೀಯ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸುತ್ತಿರುವ ಭೂಮಾಪಕರ ನೇಮಕಾತಿ ಮತ್ತು ಇಲ್ಲಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಗೆ ಅಪ್ಲಿಕೇಶನ್ನ ಒಂದೇ ಬಾರಿ ಹೇಗೆ ಹಾಕೋದು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ನೀವೇನಾದರೂ ನನ್ನ ವಿಡಿಯೋವನ್ನು ಮೊದಲನೇ ಬಾರಿಗೆ ನೋಡ್ತಿದ್ರೆ ಅಥವಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮುಂದೆ ಮಾಡುವ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ ಹಾಗೂ ಡೆಸ್ಕ್ಟಾಪ್ನಲ್ಲಿ ಶೋ ಆಗುತ್ತೆ. ಸೊ ದಟ್ ನೀವು ನನ್ನ ವಿಡಿಯೋವನ್ನು ಮಿಸ್ ಮಾಡ್ಕೊಳ್ಳಲ್ಲ. ಆತ್ಮೀಯರೇ, ನಿಮ್ಮ ಮೊಬೈಲ್ ಅಥವಾ ಡೆಸ್ಕ್ಟಾಪ್ ಯಾವುದಾದ್ರೂ ಬ್ರೌಸ್ನಲ್ಲಿ ಇಲ್ಲಿ KA ಅಂತ ಬ್ರೌಸ್ ಮಾಡ್ಕೊಳ್ಳಿ. ಬ್ರೌಸ್ ಆದ ನಂತರ KA ಹೋಮ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಆದ ನಂತರ ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿ ಆದ ನಂತರ ಇಲ್ಲಿ ನೇಮಕಾತಿ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಯಾವ್ದು ಬೇಕು, ಗ್ರಾಮ ಆಡಳಿತಾಧಿಕಾರಿ ಅಥವಾ ಮಾಪಕರ ನೇಮಕಾತಿ, ಇವೆರಡರಲ್ಲಿ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಿಮಗೆ RPC ಬರುತ್ತೋ KK ಬರುತ್ತೋ ನೋಡಿಕೊಂಡು, KK ಅಂದರೆ ಕಲ್ಯಾಣ ಕರ್ನಾಟಕ, RPC ಅಂದರೆ ನಾನ್ ಕಲ್ಯಾಣ ಕರ್ನಾಟಕ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿ ಆದ ನಂತರ ಇಲ್ಲಿ ಭೂಮಾಪಕರ ನೇಮಕಾತಿ ಅಧಿಸೂಚನೆ ಅಂತ ಇದೆ, ಅದ್ರ ಕೆಳಗಡೆ ಭೂಮಾಪಕರ ನೇಮಕಾತಿ ಅರ್ಜಿ ಲಿಂಕ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಆದ ನಂತರ ಇಲ್ಲಿ ನೀವು ಮೊದಲಿಗೆ ರಿಜಿಸ್ಟ್ರೇಷನ್ ಆಗಬೇಕಾಗುತ್ತೆ. ಸೊ ಕೆಳಗಡೆ ಬಂದರೆ ರಿಜಿಸ್ಟ್ರೇಷನ್ ನೀವು ಡಿಜಿಲಾಕರ್ ಮೂಲಕ ಆಗಬೇಕಾಗುತ್ತೆ, ಆಧಾರ್ ನಂಬರನ್ನು ಕೊಟ್ಟು. ಸೊ ಇಲ್ಲಿ ಡಿಜಿಲಾಕರ್ ಮೂಲಕ ನೋಂದಾಯಿಸಿ ಅಂತಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿ ಆದ ನಂತರ ಈಗ ಡಿಜಿಲಾಕರ್ ಇಂಟರ್ಫೇಸು KA ಮೂಲಕ ಓಪನ್ ಆಗುತ್ತೆ. ಈಗ ನೀವು ಇಲ್ಲಿ ಆಧಾರ್ ನಂಬರನ್ನು ಹಾಕಬೇಕಾಗುತ್ತೆ. ನಿಮ್ಮ ಆಧಾರ್ ನಂಬರನ್ನು ಎಂಟರ್ ಮಾಡಿ. ಆಧಾರ್ ನಂಬರನ್ನು ಎಂಟರ್ ಮಾಡಿದ ನಂತರ ಇಲ್ಲಿ ಕ್ಯಾಪ್ಚಾವನ್ನು ಸರಿಯಾಗಿ ಎಂಟರ್ ಮಾಡಿ. ಕ್ಯಾಪ್ಚಾವನ್ನು ಎಂಟರ್ ಮಾಡಿದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಆದ ನಂತರ ಇಲ್ಲಿ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಹೋಗಿರುತ್ತೆ, OTPಯನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. OTPಯನ್ನು ಎಂಟರ್ ಮಾಡಿದ ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಾದ ನಂತರ ನೀವು ಇಲ್ಲಿ ಡಿಜಿಲಾಕರ್ ಪಿನ್ನನ್ನು ಕೇಳುತ್ತೆ. ಮುಂಚೆ ನೀವು ಕ್ರಿಯೇಟ್ ಮಾಡ್ಕೊಂಡಿದ್ರೆ ನೀವು ಡಿಜಿಲಾಕರ್ ಪಿನ್ನನ್ನು ಹಾಕಿ, ಏನಾರ ಮರ್ತಿದ್ರೆ ಫರ್ಗಟ್ ಸೆಕ್ಯೂರಿಟಿ ಪಿನ್ನನ್ನು ಹಾಕಿ ಅದನ್ನು ನೀವು ನಂತರ ಹೊಸ್ದಾಗಿ ಕ್ರಿಯೇಟ್ ಮಾಡ್ಕೋಬೋದು. ಸೊ ಇಲ್ಲ ನೀವು ಪಿನ್ನನ್ನು ಕ್ರಿಯೇಟ್ ಮಾಡಿದ್ರೆ ಹೊಸ್ದಾಗಿ ಕೇಳುತ್ತೆ, ಅವಾಗ ಹೊಸ್ದಾಗಿ ನೀವು ಪಿನ್ನನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಸೊ ಈಗೇನು 6 ಡಿಜಿಟ್ ಪಿನ್ನನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಅದನ್ನು ಇಲ್ಲಿ ಹಾಕ್ತಾ ಹೋಗಿ. ಇಲ್ಲಿ ಡಿಜಿಲಾಕರ್ 6 ಡಿಜಿಟ್ ಪಿನ್ನನ್ನು ಹಾಕಿದ ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿ ಆದ ನಂತರ ನಿಮಗೆ ಇಲ್ಲಿ ಕನ್ಸೆಂಟನ್ನು ಕೇಳುತ್ತೆ, ನೀವು ಕನ್ಸೆಂಟನ್ನು ಕೊಡಬೇಕಾಗುತ್ತೆ. ಸ್ಕ್ರಾಲ್ ಮಾಡ್ತಾ ಬಂದರೆ ಇಲ್ಲಿ ಕಂಟಿನ್ಯೂ ಅಂತ ಇದೆಯಲ್ಲ, ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಾದಮೇಲೆ ಪ್ರೊಸೆಸ್ ಆಗುತ್ತೆ, ಸ್ವಲ್ಪ ವೆಯ್ಟ್ ಮಾಡಿ. ಸ್ವಲ್ಪ ವೆಯ್ಟ್ ಮಾಡಿ ಆದ ನಂತರ ಇದು ಡೈರೆಕ್ಟ್ ನೀವು ಇಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಆ ಇಂಟರ್ಫೇಸಿಗೆ ಇದು ಕರ್ಕೊಂಡು ಹೋಗುತ್ತೆ. ಸೊ ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡಿ. ಈಗ ನೋಡಿ ಇಲ್ಲಿ ನೋಂದಣಿ ಪೂರ್ಣಗೊಳಿಸಿ ಅಂತ ಬರುತ್ತೆ. ಇಲ್ಲಿ ನೀವು ಮೊಬೈಲ್ ಅಂದರೆ ಇಲ್ಲಿ OTPಗೋಸ್ಕರ ವಾಟ್ಸಪ್ ಸಂಖ್ಯೆಯನ್ನು ನೀವು ಅಂದರೆ ಯಾವುದು ಸಕ್ರಿಯವಾಗಿದೆಯಾ ಆ ವಾಟ್ಸಪ್ ಸಂಖ್ಯೆನ ಇಲ್ಲಿ ಎಂಟರ್ ಮಾಡಿ. ವಾಟ್ಸಪ್ ಸಂಖ್ಯೆಯನ್ನು ಇಲ್ಲಿ ನೀವು ಎಂಟರ್ ಮಾಡಿದ ನಂತರ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿಕೊಡಿ. ಈಗ ನೀವು ಯಾವ ನಂಬರನ್ನು ಇಲ್ಲಿ ಹಾಕಿರ್ತೀರಾ ಆ ಮೊಬೈಲ್ ನಂಬರ್ಗೆ OTP ಹೋಗಿರುತ್ತೆ, OTPಯನ್ನು ಎಂಟರ್ ಮಾಡಿ. OTPಯನ್ನು ಎಂಟರ್ ಮಾಡಿದ ನಂತರ ಇಲ್ಲಿ ವೆರಿಫೈ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ಇಲ್ಲಿ ಯೂಸರ್ ID ಮತ್ತು ಇಮೇಲನ್ನು ಹಾಕಬೇಕಾಗುತ್ತೆ ಮತ್ತು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಈಗ ಸ್ಕ್ರಾಲ್ ಮಾಡ್ತಾ ಬನ್ನಿ. ನೋಡಿ ಇಲ್ಲಿ ಮೊದಲಿಗೆ ಯೂಸರ್ ನೇಮನ್ನು ನೀವು ನಿಮ್ಗೆ ಏನು ಬೇಕೋ ಅದನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ನಂತರ ಇಮೇಲನ್ನು ಕೂಡ ಹಾಕಿ, ನಂತರ ಪಾಸ್ವರ್ಡನ್ನು ಕೂಡ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಕ್ರಿಯೇಟ್ ಮಾಡಿ ನಂತರ ಇಮೇಲನ್ನು ಹಾಕಿದ ನಂತರ ಮತ್ತೆ ನೀವು ಇಲ್ಲಿ ಪಾಸ್ವರ್ಡನ್ನು ಕನ್ಫರ್ಮ್ ಮಾಡಬೇಕಾಗುತ್ತೆ. ನಿಮ್ಮ ಪಾಸ್ವರ್ಡನ್ನು ಇಲ್ಲಿ ಕನ್ಫರ್ಮ್ ಮಾಡ್ಕೊಳ್ಳಿ. ಪಾಸ್ವರ್ಡನ್ನು ಕನ್ಫರ್ಮ್ ಮಾಡಿದ ನಂತರ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ನೋಂದಣಿ ಪೂರ್ಣಗೊಳಿಸಿ ಅಂತಿದೆಯಲ್ಲ, ರಿಜಿಸ್ಟ್ರೇಷನನ್ನು ಕಂಪ್ಲೀಟ್ ಮಾಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಆದ ನಂತರ ಸೊ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆದ ನಂತರ ಒಂದು ನಿಮಗೆ ರೈಟ್ ಸೈಡು ಪಾಪಪ್ ಬರುತ್ತೆ, ಅಲ್ಲಿವರೆಗೂ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಮತ್ತು ನಿಮ್ಮ ಮೊಬೈಲ್ ನಂಬರ್ನ ಲಾಸ್ಟ್ 4 ಡಿಜಿಟನ್ನು ಹಾಕಿದ ನಂತರ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ಹಾಗೆ ಸ್ಕ್ರಾಲ್ ಮಾಡ್ತಾ ಬನ್ನಿ. ಇಲ್ಲಿ ಸ್ಕ್ರಾಲ್ ಮಾಡಿದಾಗ ನಿಮಗೆ 3 ಆಪ್ಷನ್ ಕೇಳುತ್ತೆ, ವಾಟ್ಸಪ್, ಇಮೇಲ್ ಮತ್ತು SMS. ನೀವು ಯಾವುದ್ರ ಮೂಲಕನಾದರೂ ನೀವು OTPಯನ್ನು ಪಡಿಬೋದು. ಈಗ ನಾನು SMS ಮೂಲಕ OTPಗೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈಗ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಇರುತ್ತೆ, OTPಯನ್ನು ಈಗ ಎಂಟರ್ ಮಾಡಿ. OTPಯನ್ನು ಎಂಟರ್ ಮಾಡಿದ ನಂತರ ನೀವೇನು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಆ ಪಾಸ್ವರ್ಡನ್ನು ಇಲ್ಲಿ ಎಂಟರ್ ಮಾಡಿ. ನಂತರ ಇಲ್ಲಿ ಸೊ ಒಂದು ಸಮ್ ಕೇಳ್ತಾ ಇದೆ, ಅದನ್ನು ಕೂಡ ಆ್ಯಡ್ ಮಾಡಿಬಿಟ್ಟು ಇಲ್ಲಿ ಹಾಕಿ. ಇದಾದ ನಂತರ ಇಲ್ಲಿ ಸೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೈನ್ ಮೇಲೆ ಕ್ಲಿಕ್ ಮಾಡಿ ಆದ ನಂತರ ಇಲ್ಲಿ ನಿಮಗೆ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಡ್ಯಾಶ್ ಬೋರ್ಡ್ನಲ್ಲಿ ಇಲ್ಲಿ ಲೆಫ್ಟಲ್ಲಿ ಪ್ರೊಫೈಲ್ ಅಂತ ಇದೆಯಲ್ಲ ಮೊಬೈಲ್ನ ಅದರಲ್ಲಿ ಮೇಲ್ಗಡೆ
3 ಲೈನ್ಸ್ ಇರುತ್ತೆ. ಆ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ನಂತರ ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಆದ ನಂತರ ಇಲ್ಲಿ ನಿಮಗೆ ಆಧಾರಲ್ಲಿ ಏನು ಫೋಟೋ ಇರುತ್ತೆ ಆ ಫೋಟೋ ಬರುತ್ತೆ. ಸೊ ಇಲ್ಲಿ ನೀವು ಫಾದರ್ ನೇಮ್ ಮತ್ತು ಮದರ್ ನೇಮನ್ನು ಹಾಕಬೇಕಾಗುತ್ತೆ. ಇಲ್ಲಿ ಫಾದರ್ ನೇಮ್ ಮತ್ತು ಮದರ್ ನೇಮನ್ನು ಫಸ್ಟು ಹಾಕಿ, ನಂತರ ನೇಟಿವ್, ಸ್ಟೇಟ್ ಮತ್ತು ಡಿಸ್ಟಿಕ್ಕು ಮತ್ತು ತಾಲೂಕನ್ನು ಎಂಟರ್ ಮಾಡ್ಕೊಳ್ಳಿ. ಈಗ ನೀವು ಇಲ್ಲಿ ಫಾದರ್ ನೇಮ್, ಮದರ್ ನೇಮ್, ಸ್ಟೇಟು ಮತ್ತು ಡಿಸ್ಟಿಕ್ಕನ್ನು ಮತ್ತು ತಾಲೂಕನ್ನು ಎಂಟರ್ ಮಾಡಿದ ನಂತರ ಇಲ್ಲಿ ಅಡ್ರೆಸ್ಸು ಡಿಫಾಲ್ಟಾಗಿ ಆಧಾರಲ್ಲಿ ಏನಿರುತ್ತೋ ಅದೇ ಬಂದಿರುತ್ತೆ. ನಂತರ ಇಲ್ಲಿ ಸೊ ಹ್ಯಾವ್ ಸ್ಟಡಿಡ್ ಇನ್ ಕನ್ನಡ ಮೀಡಿಯಮ್ ಅಂತ ತೋರಿಸ್ತದೆ. ಸೊ ಅದನ್ನು ಎಸ್ ಇದ್ರೆ ಎಸ್ ಹಾಕಿ, ಇಲ್ಲ ನೋ ಹಾಕಿ. ನಂತರ ಮ್ಯಾರಿಡ್ ಇದ್ರೆ ಎಸ್ ಹಾಕಿ, ಇಲ್ಲ ನೋ ಹಾಕಿ. ನಂತರ ಆಲ್ಟರ್ನೇಟ್ ಇಮೇಲ್ ಐ ಡಿಯನ್ನು ಇಲ್ಲಿ ಹಾಕಿ. ಆಲ್ಟರ್ನೇಟ್ ಇಮೇಲ್ ಐ ಡಿಯನ್ನು ಹಾಕಿದ ನಂತರ ಆಲ್ಟರ್ನೇಟ್ ಕಾಂಟ್ಯಾಕ್ಟ್ ನಂಬರನ್ನು ಹಾಕಿ. ನಂತರ ನಿಮ್ಮ ಹೈಟನ್ನು ಹಾಕಿ, ಹಾಗೆ ವೆಯ್ಟನ್ನು ಕೂಡ ಎಂಟರ್ ಮಾಡ್ಕೊಳ್ಳಿ. ಇದಾದ ನಂತರ ಯಾವ ಪಾಸ್ಔಟ್ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಕಂಡಕ್ಟೆಡ್ ಬೈ KER KPSC ಅಥವಾ ಎಕ್ಸಾಮಿನೇಷನ್ ಅಥಾರಿಟಿ ಅಂತಿದೆ. ಸೊ ಎಸ್ ಇದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ನಂತರ ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಮೇಲೆ ಕ್ಲಿಕ್ ಮಾಡಾದ ನಂತರ ಇಲ್ಲಿ SLC ಡೀಟೇಲ್ಸನ್ನು ಕೇಳುತ್ತೆ, ಕ್ವಾಲಿಫಿಕೇಷನ್ ಡೀಟೇಲ್ಸು. ಸೊ SLC ಡೀಟೇಲ್ಸನ್ನು ಹಾಕಬೇಕಾಗುತ್ತೆ. ಸೊ ಇಲ್ಲಿ ನಿಮ್ಮ SLC ಅಂದರೆ 10th ರೋಲ್ ನಂಬರನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ರೋಲ್ ನಂಬರನ್ನ ಎಂಟರ್ ಮಾಡಿದ ನಂತರ ಜಸ್ಟ್ ಎಲ್ಲರೂ ಒಂದು ಕಡೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಾದ ನಂತರ ಬೋರ್ಡ್ ತೋರಿಸುತ್ತೆ. ಸೊ ನಂತರ ಇಲ್ಲಿ ಆಟೋಮೆಟಿಕ್ ಫೆಚ್ ಆಗುತ್ತೆ ನಿಮ್ಮ ನೇಮು ಮತ್ತು ಡೇಟ್ ಆಫ್ ಬರ್ತು, ಇಲ್ಲಿ ಎಕ್ಸಾಮ್ ಇಯರು. ನಂತರ ಇಲ್ಲಿ ಮೀಡಿಯಮನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಕನ್ನಡ ಇದ್ದರೆ ಕನ್ನಡ, ಇಲ್ಲ ಅಂದರೆ ಬೇರೆ ಯಾವ್ದಾರು ಇದ್ದರೆ ಅದರ್ಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೀವು ಕನ್ನಡ ವಿಷಯವಾಗಿ ಪ್ರಥಮ ಅಥವಾ ದ್ವಿತೀಯ ಭಾಷೆಯೊಂದಿಗೆ 10ನೇ ತರಗತಿಯನ್ನು ಪೂರ್ಣಗೊಳಿಸಿದ್ದೀರಾ ಅಂತ ಬರುತ್ತೆ. ಸೊ ಎಸ್ ಇದ್ರೆ ಎಸ್ ಹಾಕಿ, ಇಲ್ಲ ನೋ ಹಾಕಿ. ಸೊ ನಂತರ ಇಲ್ಲಿ ನೀವು ಯಾವ ಸ್ಕೂಲಲ್ಲಿ ಓದಿದ್ದೀರಾ ಆ ನೇಮು ಕೂಡ ಇಲ್ಲಿ ತೋರಿಸುತ್ತೆ. ಇದಾದ ನಂತರ ಸ್ಕ್ರಾಲ್ ಮಾಡ್ತಾ ಬಂದರೆ ಸೊ ಇಲ್ಲಿ ಒಟ್ಟು ಅಂಕಗಳು ಮತ್ತು ಒಬ್ಟೈನ್ಡ್ ಅಂಕಗಳು ಮತ್ತು ಪರ್ಸೆಂಟೇಜ್ ಇದು ಆಟೋಮೆಟಿಕ್ ಫೆಚ್ ಆಗಿರುತ್ತೆ. ಚೆಕ್ ಮಾಡ್ಕೊಳ್ಳಿ ನಿಮ್ಮದೇನಾ ಅಂತ. ನಂತರ ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಮೇಲೆ ಕ್ಲಿಕ್ ಮಾಡಾದ ನಂತರ ಇಲ್ಲಿ PUC ಡೀಟೇಲ್ಸ್ ಕೇಳುತ್ತೆ. ಸೊ ಇಲ್ಲಿ ನೀವು PUC ಡೀಟೇಲ್ಸನ್ನು ಎಂಟರ್ ಮಾಡಬೇಕಾಗುತ್ತೆ. ಸೊ ಈಗ ಸ್ಕ್ರಾಲ್ ಮಾಡ್ತಾ ಬನ್ನಿ. ಇಲ್ಲಿ ಕಂಪ್ಲೀಟೆಡ್ 12th ಆರ್ PUC ಅಂತ ಇದೆ. ಎಸ್ ಇದ್ರೆ ಎಸ್ ಹಾಕಿ, ಇಲ್ಲ ನೋ ಹಾಕಿ. ಇದಾದ ನಂತರ ಇಲ್ಲಿ PUC ರಿಜಿಸ್ಟ್ರೇಷನ್ ನಂಬರನ್ನು ಹಾಕಿ. PUC ರಿಜಿಸ್ಟ್ರೇಷನ್ ನಂಬರ್ನ ಹಾಕಿದ ನಂತರ ಇಯರ್ ಆಫ್ ಪಾಸಿಂಗನ್ನು ಇಲ್ಲಿ ನೀವು ಎಂಟರ್ ಮಾಡಬೇಕಾಗುತ್ತೆ. ಇಯರ್ ಆಫ್ ಪಾಸಿಂಗ್ ಎಂಟರ್ ಮಾಡಿದ ನಂತರ ಮಂತನ್ನು ಕೂಡ ಇಲ್ಲಿ ಸೆಲೆಕ್ಟ್ ಮಾಡಿ. ನಂತರ ಇಲ್ಲಿ ಬೋರ್ಡು ಯಾವುದಿರುತ್ತೆ, ಕರ್ನಾಟಕದ್ರೆ ಡಿಪಾರ್ಟ್ಮೆಂಟ್ ಆಫ್ PU ಬೋರ್ಡ್ ಇರುತ್ತೆ, ಅದನ್ನು ಕೊಡಿ. ಇಲ್ಲ CBSE ಇದೆ, CBSEನ ನೀವು ಕೊಟ್ಕೊಳ್ಳಿ. ಇಲ್ಲಿ ಬೋರ್ಡನ್ನು ಕೊಟ್ಟ ನಂತರ ಸೊ ನೇಮ್ ಆ್ಯಸ್ ಇನ್ PUC ಅಥವಾ 12th ಹೇಗೆ ನಿಮ್ಮ ಮಾರ್ಕ್ಸ್ಗಳಿರುತ್ತೆ ಅದನ್ನು ಹಾಕಿ. ನಂತರ ಇಲ್ಲಿ ಕಾಲೇಜ್ ನೇಮನ್ನು ಕೂಡ ನೀವು ಎಂಟರ್ ಮಾಡಿ. ಕಾಲೇಜ್ ನೇಮನ್ನು ಎಂಟರ್ ಮಾಡಿದ ನಂತರ ಇಲ್ಲಿ ಒಟ್ಟು ಅಂಕಗಳು ಇಲ್ಲಿ ನಿಮ್ಮ ಸೆಕೆಂಡ್ PUCಗೆ ಎಷ್ಟಿರುತ್ತೆ ಅದನ್ನು ಹಾಕಿ. ನಂತರ ಎಷ್ಟು ಅಂಕವನ್ನು ಪಡೆದಿದ್ದೀರಾ ಅದನ್ನು ಕೂಡ ಹಾಕಿ. ಅದಾದ ನಂತರ ಇಲ್ಲಿ ಪರ್ಸೆಂಟೇಜು ಆಟೋಮೆಟಿಕ್ ಫೆಚ್ ಆಗುತ್ತೆ. ನಂತರ ಸ್ಟ್ರೀಮು ಸೈನ್ಸು ಕಾಮರ್ಸ್ ಆರ್ಟ್ಸು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹ್ಯಾವ್ ಸ್ಟಡಿಡ್ ಕನ್ನಡ ಆ್ಯಸ್ ಒನ್ ಆಫ್ ಸಬ್ಜೆಕ್ಟ್ ಇದ್ದರೆ ಎಸ್ ಇದ್ರೆ ಎಸ್ ಹಾಕಿ, ಇಲ್ಲ ನೋ ಹಾಕಿ. ನಂತರ ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಮೇಲೆ ಕ್ಲಿಕ್ ಮಾಡಿ ಆದ ನಂತರ ಇಲ್ಲಿ ನಿಮಗೆ ರಿಸರ್ವೇಷನ್ ಡೀಟೇಲ್ಸ್ ಕೇಳುತ್ತೆ. ಸ್ಕ್ರಾಲ್ ಮಾಡ್ತಾ ಬನ್ನಿ. ನೀವು ಇಲ್ಲಿ GM ಹೊರತುಪಡಿಸಿ ಬೇರೆ ವರ್ಗಕ್ಕೆ ಅರ್ಜಿ ಸಲ್ಲಿಸುತ್ತಿದ್ದೀರಾ, ಏನಾದರೂ ಎಸ್ ಇದ್ದರೆ ಎಸ್ ಹಾಕಿ. ಅಂದರೆ ನೀವು ಜನರಲ್ ಮೆರಿಟಲ್ಲಿ ಹಾಕ್ತಿದ್ರೆ ನೋ ಹಾಕಿ, ಇಲ್ಲ ನೀವು ಅದು ಬಿಟ್ಬಿಟ್ಟು ಬೇರೆ ಯಾವುದಾದ್ರು ಕೆಟಗರಿಯನ್ನು ಕ್ಲೈಮ್ ಮಾಡ್ತಿದ್ದೆ ಅಂದರೆ ಎಸ್ ಹಾಕಿ. ನಂತರ ಇಲ್ಲಿ RD ನಂಬರನ್ನು ಕೇಳುತ್ತೆ. ಸೊ RD ನಂಬರನ್ನು ಇಲ್ಲಿ ಎಂಟರ್ ಮಾಡಿ. ಈಗ RD ನಂಬರ್ ಎಂಟರ್ ಮಾಡಿದ ನಂತರ ಡೀಟೇಲ್ಸ್ ನಿಮ್ಮ ಕ್ಯಾಸ್ಟು ಮತ್ತು ಇಲ್ಲಿ ನಿಮ್ಮ ಕೆಟಗರಿ ಆಟೋಮೆಟಿಕ್ ಫೆಚ್ ಆಗುತ್ತೆ. ನಿಮ್ಮ ನೇಮು ಕೂಡ ಇಲ್ಲಿ ಫೆಚ್ ಆಗ್ತಾ ಹೋಗುತ್ತೆ. ಸೊ ಕನ್ಫರ್ಮ್ ಸರ್ಟಿಫಿಕೇಟ್ ನೇಮ್ ಅಂತ ಇದೆ, ಮತ್ತು ಇಲ್ಲಿ ನೀವು ಕನ್ಫರ್ಮನ್ನು ಮಾಡಬೇಕಾದ್ರೆ ಸೇಮ್ ಅಂತ ಎಂಟರ್ ಮಾಡಿ. ಮತ್ತು ಸ್ಕ್ರಾಲ್ ಮಾಡ್ತಾ ಬನ್ನಿ. ಇಲ್ಲಿ ಧರ್ಮ ಕೇಳುತ್ತೆ, ರಿಲಿಜಿಯನನ್ನು ಎಂಟರ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೀವು ಕಲ್ಯಾಣ ಕರ್ನಾಟಕ ಮೀಸಲಾತಿಗೆ ಅರ್ಜಿ ಸಲ್ಲಿಸುತ್ತಿದ್ದೀರಾ ಅಂತ ಇದೆ. ಸೊ ಎಸ್ ಇದ್ದರೆ ಎಸ್ ಹಾಕಿ, ಇಲ್ಲ ನೋ ಹಾಕಿ. ನಂತರ ಇಲ್ಲಿ ಡಸ್ ಕ್ಯಾಂಡಿಡೇಟ್ ಬಿಲಾಂಗ್ ಟು ರೂರಲ್ ಸ್ಟಡಿ ಕೋಟಾ ಇದ್ದರೆ ಎಸ್ ಇದ್ದರೆ ಎಸ್ ಹಾಕಿ, ರೂರಲ್ ಸ್ಟಡಿ, ಇಲ್ಲಾಂದರೆ ನೋ ಹಾಕಿ. ನಂತರ ಸೆಲೆಕ್ಟ್ ಡಿಸ್ಟ್ರಿಕ್ಟ್ ಫಾರ್ VAO RPC ಪೋಸ್ಟ್. RPC ಅಂದರೆ VAಗೆ ಹಾಕ್ತಾರೆ, ಯಾವ ಕಡೆ ಹಾಕ್ತಿದ್ದೀರಾ ಅಂದರೆ ನೀವು ಇಲ್ಲಿ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಕೊಟ್ಟ ಮೇಲೆ ಅಲ್ಲಿ ತೋರಿಸುತ್ತೆ. ಸೊ ಈಗ ನೀವು VAಗೆ ಆಗ್ತಾಯಿಲ್ಲ ಅಂದರೂ ಕೂಡ ಇಲ್ಲಿ ನೀವು ಸೆಲೆಕ್ಟ್ ಮಾಡಿರಿ. ಲಾಸ್ಟಿಗೆ ನೀವು ಬೇಕೋ ಬೇಡವಾ ಅಂತ ನಾನು ಹೇಳ್ತೀನಂತೆ. ಸೊ ಯಾವ ಡಿಸ್ಟ್ರಿಕ್ಟ್ ಬೇಕೋ ಆ ಡಿಸ್ಟ್ರಿಕ್ಟನ್ನು ಸೆಲೆಕ್ಟ್ ಮಾಡಿ ನಂತರ ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಮೇಲೆ ಕ್ಲಿಕ್ ಮಾಡಿ ಆದ ನಂತರ ಇಲ್ಲಿ ನೀವು ಸ್ಕ್ರಾಲ್ ಮಾಡ್ತಾ ಬಂದರೆ ಇಲ್ಲಿ ನಿಮಗೆ ಹೆಚ್ಚುವರಿ ರಿಸರ್ವೇಷನ್ ಕೇಳುತ್ತೆ. ಸೊ ಡ್ಯೂ ಕ್ಲೈಮ್ ರಿಸರ್ವೇಷನ್ ಅಂಡ್ ಪ್ರಾಜೆಕ್ಟ್ ಡಿಸ್ಪ್ಲೇಸ್ಡ್ ಪರ್ಸನ್ ಅಂತ ಎಸ್ ಇದ್ರೆ ಎಸ್ ಹಾಕಿ, ಇಲ್ಲ ನೋ ಹಾಕಿ.
ಹ್ಯಾವ್ ಬೀನ್ ಡಿಬಾರ್ಡ್ ಫ್ರಮ್ KER KPSC ಎಕ್ಸಾಮ್ ಅಂತ ಕೇಳುತ್ತೆ. ಎಸ್ ಇದ್ರೆ ಎಸ್ ಹಾಕಿ, ನಾನು ಹಾಕಿ ಹ್ಯಾವ್ ಬೀನ್ ಕನ್ವಿಕ್ಟೆಡ್ ಆಫ್ ಎನಿ ಕ್ರಿಮಿನಲ್ ಕೇಸಸ್. ಸೊ ಇದು ಕೂಡ ಎಸ್ ಆರ್ ನೋ ಕ್ವಶನ್. ಡು ಯು ಹ್ಯಾವ್ ಕಂಪ್ಯೂಟರ್ ನಾಲೆಡ್ಜ್ ಇದ್ರೆ ಎಸ್ ಹಾಕಿ, ಇಲ್ಲ ನೋ ಹಾಕಿ. ಮತ್ತು ಡು ಯು ಹ್ಯಾವ್ ಕಂಪ್ಯೂಟರ್ ಸರ್ಟಿಫಿಕೇಟ್ ಫ್ರಮ್ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್ ಅಂತ ಇದೆ. ಸೊ ಇಲ್ಲಿ ನಿಮಗೆ 6 months ಮೇಲೆ ಯಾವ್ದಾದ್ರು ಇಲ್ಲಿ ನಿಮಗೆ ಸರ್ಟಿಫಿಕೇಟ್ ಇದ್ದರೆ ಅದನ್ನು ಯಾವುದು ಅಂತ ಕೊಡ್ತಾ ಹೋಗಿ. ನಂತರ ಏಜ್ ರಿಲ್ಯಾಕ್ಸೇಷನ್ ನೀವು ಯಾವ್ದಾದ್ರು ಟೈಪು ಕೇಳಿದರೆ ಸೊ ಅದನ್ನು ಇಲ್ಲಿ ನಿಮ್ಗೆ ಯಾವ ಕ್ಯಾಟಗರಿ ಬರುತ್ತೆ ಅದನ್ನು ಕೊಟ್ಕೊಂಡು ನಂತರ ನೋಡಿ ಎಕ್ಸಾಂಪಲ್ಗೆ ಇಲ್ಲಿ ಕೊಟ್ಟರೆ ನೀವು ಎಷ್ಟು ಇಯರ್ ಅಂತ ಇಲ್ಲಿ ಕೇಳುತ್ತೆ. ಸೊ ಇಲ್ಲ ಅಂದರೆ ನೋ ಪ್ರಾಬ್ಲಮ್. ಮತ್ತು ಸ್ಕ್ರಾಲ್ ಮಾಡ್ತಾ ಬಂದರೆ ಇಲ್ಲಿ ಎಕ್ಸ್ ಡಿಫೆನ್ಸ್ ಪರ್ಸ್ನಲ್ ಕೇಳುತ್ತೆ. ಎಸ್ ಇದ್ರೆ ಎಸ್ ಹಾಕಿ. ಯಾರಾದರೂ ಇಲ್ಲಿ ಡಿಫೆನ್ಸ್ ಅಂದರೆ ಆರ್ಮಿಲಿ ಏನಾದ್ರು ಇದ್ದು ಬಂದು ಇಲ್ಲಿ ಎಕ್ಸಾಮ್ ಬರೀತಿದ್ರೆ, ಇಲ್ಲ ಅಂದರೆ ನೋ. ಓಕೆ. ನಂತರ ಇಲ್ಲಿ ನೀವು ಯಾವುದೇ ವಿಶೇಷ ಚೇತನ ಮೀಸಲು ಪಡೆಯಲು ಬಯಸುತ್ತೀರಾ ಅಂತಿದೆ. ಸೊ ಎಸ್ ಇದ್ರೆ ಎಸ್ ಹಾಕಿ, ಇಲ್ಲ ನೋ ಹಾಕಿ. ನಂತರ ಸೇವ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಆದ ನಂತರ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಆದಮೇಲೆ ನಿಮಗೆ ಇಲ್ಲಿ ಶಿಕ್ಷಣ ಅರ್ಹತೆಗಳು ಕೇಳುತ್ತೆ. ಸೊ ಇಲ್ಲಿ ಲ್ಯಾಂಡ್ ಸರ್ವೇರ್ಗೆ ಆಗ್ತಾರೆ ಅಂದರೆ ನೀವು ನೋಡ್ಕೊಳ್ಳಿ. ಸೊ ಲ್ಯಾಂಡ್ ಸರ್ವೇರ್ಗೆ ಏನು ಕ್ವಾಲಿಫಿಕೇಷನ್ ಇದೆ ಅವ್ರು ಮಾತ್ರ ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಮೊದಲಿಗೆ ಅರ್ಹತೆ ಪ್ರಕಾರ ಇದೆ. ಇಲ್ಲಿ UG ಡಿಗ್ರಿ, ಡಿಪ್ಲೊಮೊ, ITI, JOC, JODC ಅಥವಾ JLDC. ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೋಡ್ಕೊಳ್ಳಿ. UG ಡಿಗ್ರಿ ಮೇಲೆ ಕ್ಲಿಕ್ ಮಾಡಿ. ನಂತರ ಡಿಗ್ರಿ ಯಾವುದು ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಡಿಗ್ರಿಯನ್ನು ಸೆಲೆಕ್ಟ್ ಮಾಡಾದ ನಂತರ ಇಲ್ಲಿ ಪಾಸ್ಡ್ ಅಂದರೆ ಪಾಸ್ ಆದರೆ ಮಾತ್ರ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕಬೇಕು, ಅದು ಆಟೋಮೆಟಿಕ್ ಇರುತ್ತೆ. ನಂತರ ಯಾವ ಯೂನಿವರ್ಸಿಟಿ ಅಂತ ಇಲ್ಲಿ ನೀವು ಫಸ್ಟ್ ಸರ್ಚ್ ಮಾಡ್ಕೊಳ್ಳಿ. ಯೂನಿವರ್ಸಿಟಿನ ಸರ್ಚ್ ಮಾಡಾದ ನಂತರ ಇಲ್ಲಿ ಕಾಲೇಜ್ ನೇಮನ್ನು ಎಂಟರ್ ಮಾಡಿ. ಕಾಲೇಜ್ ನೇಮನ್ನು ಎಂಟರ್ ಮಾಡಿದ ನಂತರ ಇಲ್ಲಿ ಯೂನಿವರ್ಸಿಟಿ ನಿಮ್ಮ ಮೇಲ್ಗಡೆ ಏನು ಹಾಕಿರ್ತದೆ ಅದು ಫೆಚ್ ಆಗಿರುತ್ತೆ. ಸೊ ನಂತರ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್, ಡಿಗ್ರಿದು ರಿಜಿಸ್ಟ್ರೇಷನ್ ನಂಬರನ್ನು ಹಾಕಿ. ಡಿಗ್ರಿ ರಿಜಿಸ್ಟ್ರೇಷನ್ ನಂಬರ್ ಹಾಕಿದ ನಂತರ ಸೊ ಇಲ್ಲಿ ನೋಡ್ಬೋದು. ಸೊ ರೆಕಗ್ನೈಸ್ಡ್ ಬೈ ಅಂತ ಕೇಳುತ್ತೆ. ಏನಾದರೂ ಡಿಪ್ಲೊಮಾ ಅವೆಲ್ಲ ಆಗಿದರೆ AICT ಇರುತ್ತೆ. ಸೊ ಮತ್ತು ನಂತರ ಇಲ್ಲಿ ಡಿಗ್ರಿ ಆಗಿದರೆ UGC ಇರುತ್ತೆ. ಇದನ್ನು ನೋಡ್ಕೊಂಡು ಹಾಕಿ. ಇಲ್ಲಿ ನೀವು ಡಿಪ್ಲೊಮೊ ಅಥವಾ ಏನಾದ್ರು ಇಂಜಿನಿಯರಿಂಗ್ ಯಾವ್ದಾರು ಆಗಿದ್ದರೆ AICT ಇರುತ್ತೆ. ಸೊ ನಂತರ ಇಲ್ಲಿ ನೀವೇನಾದರೂ ಡಿಗ್ರಿ ಆಗಿದ್ರೆ UGC ಇರುತ್ತೆ. ಸೊ ನೋಡ್ಕೊಂಡು ಇಲ್ಲಿ ನೀವು ಡಿಪ್ಲೊಮೊ ಅಥವಾ ಏನಾದ್ರು ಇಂಜಿನಿಯರಿಂಗ್ ಯಾವ್ದಾರು ಆಗಿದ್ದರೆ AICT ಇರುತ್ತೆ. ಸೊ ನಂತರ ಇಲ್ಲಿ ನೀವೇನಾದರೂ ಡಿಗ್ರಿ ಆಗಿದ್ರೆ UGC ಇರುತ್ತೆ. ಸೊ ನೋಡಿಕೊಂಡು ಹಾಕಿ. ನಂತರ ಇಲ್ಲಿ ಪಡೆದ ಅಂಕಗಳು ನೀವು ಡಿಗ್ರಿ ಅಥವಾ ಡಿಪ್ಲೊಮೊ ಅಥವಾ ಇಂಜಿನಿಯರಿಂಗಲ್ಲಿ ಎಷ್ಟು ಮಾರ್ಕ್ಸನ್ನು ತೆಗೆದಿರ್ತೀರಾ ಸೊ ಅದನ್ನು ಹಾಕಿ. ನಂತರ ಇಲ್ಲಿ ಟೋಟಲ್ ಮಾರ್ಕ್ಸನ್ನು ಹಾಕೊಳ್ಳಿ. ಟೋಟಲ್ ಮಾರ್ಕ್ಸನ್ನು ಹಾಕಿದ ನಂತರ ಇಲ್ಲಿ ಕೋರ್ಸ್ ಅವಧಿ ಎಷ್ಟು ವರ್ಷ ನೀವು ಓದಿರಾ ಸೊ ಈ ಕ್ವಾಲಿಫಿಕೇಷನ್ ಅದನ್ನು ಹಾಕಿ. ನಂತರ ಪಾಸಿಂಗ್ ಇಯರ್, ಯಾವ ಪಾಸಿಂಗ್ ಇಯರು, ಯಾವ ಈ ಅಕಾಡೆಮಿಕ್ ಇಯರಲ್ಲಿ ಪಾಸ್ ಆಗಿದ್ದೀರಾ ಅನ್ನೋದನ್ನು ಕೂಡ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಅದನ್ನು ಹಾಕಿ ಮತ್ತೆ ಸ್ಕ್ರಾಲ್ ಮಾಡ್ತಾ ಬಂದರೆ ಇಲ್ಲಿ ಕೋರ್ಸ್ ಸಂಯೋಜನೆಗಳು ಯಾವುದ್ಯಾವುದು ಅಂತ ಇಲ್ಲಿ ಎಂಟರ್ ಮಾಡಿ. ನೀವು ಸಿಸ್ಟಮಲ್ಲಿ ಕಂಟ್ರೋಲ್ ಅನ್ನು ಇಟ್ಕೊಂಡು ನಂತರ ಎಲ್ಲದನ್ನೂ ಸೆಲೆಕ್ಟ್ ಮಾಡ್ತಾ ಬನ್ನಿ. ನಂತರ ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಮೇಲೆ ಕ್ಲಿಕ್ ಮಾಡಾದ ನಂತರ ನೆಕ್ಸ್ಟ್ ಮೇಲೆ ಈಗ ನೀವು ಎಂಟ್ರಿ ಮಾಡಿದ್ದು PUC ಡಿಗ್ರಿ BSc ಯಾರು ಮಾಡಿರ್ತಾರೆ ಸೊ ಅವರು ಹಾಗೆ ಎಂಟ್ರಿ ಮಾಡಬೇಕಾಗುತ್ತೆ. ಯಾರು PUC ಮಾಡಿರಲ್ಲ, ಡಿಪ್ಲೊಮಾ ಮತ್ತೆ ಇಂಜಿನಿಯರಿಂಗ್ ಮಾಡಿರ್ತೀರಾ ಅವ್ರು ಏನು ಮಾಡಬೇಕು, ಇಲ್ಲಿ PUC ಸೆಕ್ಷನ್ ಅಲ್ಲಿ ನೀವು ನೋ ಅಂತ ಕೊಟ್ಟಿರ್ತೀರಾ. ಈಗ ನೀವು ಇಲ್ಲಿ ಕ್ವಾಲಿಫಿಕೇಶನ್ ಡೀಟೇಲ್ಸ್ ಅನ್ನ ಈ ಸೆಕ್ಷನ್ ಅಲ್ಲಿ ಎಂಟರ್ ಮಾಡಬೇಕಾದ್ರೆ ನೀವು ಅರ್ಹತೆ ಪ್ರಕಾರ ಇಲ್ಲಿ ಡಿಪ್ಲೊಮಾ ಇಲ್ಲಿ ಇರುತ್ತೆ. ಸೊ ಇಲ್ಲಿ ನೀವು ಡಿಪ್ಲೊಮಾವನ್ನ ಇಲ್ಲಿ ಕೊಡ್ಬೇಕಾಗುತ್ತೆ. ಯಾಕಂದ್ರೆ PUCಗೆ ತತ್ಸಮಾನವನ್ನ ಡಿಪ್ಲೊಮಾ ಎಂದು ನಾವು ತಗೊಳ್ಳೋದ್ರಿಂದ ನೀವು ಇಲ್ಲಿ PUC ಕ್ವಾಲಿಫಿಕೇಶನ್ ಇಲ್ಲಿ ಹಾಕಿ. ಇದಾದ ನಂತರ ನೀವು ಡಿಪ್ಲೊಮಾ ಕ್ವಾಲಿಫಿಕೇಶನ್ ಹಾಕಾದ ನಂತರ ಮೇಲ್ಗಡೆ ಸ್ಕ್ರಾಲ್ ಮಾಡಿದ್ರೆ ಆಡ್ ಕ್ವಾಲಿಫಿಕೇಶನ್ ಅನ್ನೋ ಆಪ್ಷನ್ ಇದೆ. ಸೊ ಆಡ್ ಕ್ವಾಲಿಫಿಕೇಶನ್ ಆಪ್ಷನ್ ಮತ್ತೆ ಕ್ಲಿಕ್ ಮಾಡಿ. ನಂತರ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ನಂತರ ನೀವು ಇಂಜಿನಿಯರಿಂಗ್ ಕ್ವಾಲಿಫಿಕೇಶನ್ ಅಲ್ಲಿ ಹಾಕ್ಬಿಟ್ಟು ನೀವು ಪ್ರೊಸೆಸ್ ಅನ್ನ ಕಂಪ್ಲೀಟ್ ಮಾಡಿ. ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸ್ ಕೇಳುತ್ತೆ. ವರ್ಕ್ ಎಕ್ಸ್ಪೀರಿಯನ್ಸ್ ಏನಾದ್ರು ಇದ್ದರೆ ಸೊ ನೀವು ಹಾಕಬೇಕಾಗುತ್ತೆ ಸಂಸ್ಥೆಯ ಪ್ರಕಾರ. ಸೊ ನಂತರ ಇಲ್ಲಿ ಸಂಸ್ಥೆಯ ಹೆಸರನ್ನು ಹಾಕಬೇಕಾಗುತ್ತೆ. ಇದು ಹಾಕಿದ ನಂತರ ಎಂಟರ್ ಜಾಬ್ ಯಾವುದು ಅಂತ ರೋಲ್ ಹಾಕಬೇಕಾಗುತ್ತೆ. ನೀವು ವರ್ಕ್ ಡೀಟೇಲ್ಸನ್ನು ಎಂಟರ್ ಮಾಡಿದ ನಂತರ ಕೆಳಗಡೆ ನೆಕ್ಸ್ಟ್ ಅಂತ ಇದೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ ನಂತರ ನೀವು ಇಲ್ಲಿ ಫೋಟೋಗ್ರಾಫ್ ಮತ್ತು ಸಿಗ್ನೇಚರನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕು. ಸೊ ಇಲ್ಲಿ ಚೂಸ್ ಫೈಲ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ ನಂತರ ನೀವು ಎಲ್ಲಿ ಸೇವ್ ಮಾಡಿರ್ತೀರ ಆ ಪಾತಿಗೆ ಇಲ್ಲಿ ನೋಡಿಕೊಂಡು ಸೊ ಅದು ಫೋಟೋದ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರ ಓಪನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇದಾದ ನಂತರ ಇಲ್ಲಿ ಅಪ್ಲೋಡೆಡ್ ಅಂತ ಬರುತ್ತೆ. ನಂತರ ಅಗೇನ್ ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕು. ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಇಲ್ಲಿ ಸಿಗ್ನೇಚರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಓಪನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿಕೊಡಿ. ಇದಾದ ನಂತರ ಇಲ್ಲಿ ನೀವು ಪ್ರಿವ್ಯೂ ಕೂಡ ನೋಡ್ಬೋದು, ಅಪ್ಲೋಡ್ ಆಗಿರುತ್ತೆ. ನಂತರ ಇಲ್ಲಿ
ಪ್ರಿವ್ಯೂ ಅಪ್ಲಿಕೇಶನ್ ಇದೆ. ಸೊ ಪ್ರಿವ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದರಲ್ಲಿ ಒಂದ್ಸಲ ನೀವು ಅಪ್ಲಿಕೇಶನ್ನ ಒಂದ್ಸಲಿ ಸರಿ ಇದೆಯೋ ತಪ್ಪಿದೆಯೋ ಚೆಕ್ ಮಾಡ್ಕೊಳ್ಳಿ. ಮತ್ತೆ ಏನಾದ್ರು ತಪ್ಪಿದೆ ಅಂದರೆ ಮತ್ತೆ ಬ್ಯಾಕ್ ಹೋಗ್ಬಿಟ್ಟು ಏನು ತಪ್ಪಿದೆ ಅದನ್ನು ಸರಿ ಮಾಡ್ಕೊಳ್ಳಿ. ಇದನ್ನು ಚೆಕ್ ಮಾಡಾದ ನಂತರ ಬೇಕಾದ್ರೆ ನೀವು ಒಂದು ಪ್ರಿಂಟನ್ನು ಕೂಡ ಕೊಡ್ಬೋದು. ಅದು ಫೈಲ್ ಮ್ಯಾನೇಜರ್ಗೆ ಹೋಗಿ PDF ಸೇವ್ ಆಗುತ್ತೆ. ಇದಾದ ನಂತರ ನೀವು ಇಲ್ಲಿ ಅಗೈನ್ ಸೇವ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಆದಮೇಲೆ ನೆಕ್ಸ್ಟ್ ನಿಮಗೆ ಇಲ್ಲಿ ಡಿಕ್ಲರೇಷನ್ನ ಕೇಳುತ್ತೆ. ಸೊ ಡಿಕ್ಲರೇಷನ್ ನೋಡ್ಬೋದು ನೀವು ಇಲ್ಲಿ. ಸೊ ಇದನ್ನು ಓದ್ಕೊಳ್ಳಿ. ಮತ್ತು ಪ್ರಿಂಟ್ ಡ್ರಾಫ್ಟ್ ಅಪ್ಲಿಕೇಶನ್ ಅಂತಿದೆಯಲ್ಲ ಅದನ್ನು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದು ಕೂಡ PDF ಸೇವ್ ಆಗುತ್ತೆ. ಅದನ್ನು ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ ಸರಿ ಇದೆಯೋ ತಪ್ಪಿದೆಯೋ ಅಂತ. ಇದಾದ ನಂತರ ಇಲ್ಲಿ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ಆರ್ ಯು ಶ್ಯೂರ್ ಯು ವಾಂಟ್ ಟು ಡೂ ದಿ ಫೈನಲ್ ಸಬ್ಮಿಟ್ ಅಂತ ಕೇಳಿದೆ. ಯು ವಿಲ್ ನಾಟ್ ಬಿ ಏಬಲ್ ಟು ಎಡಿಟ್ ಅಪ್ಲಿಕೇಶನ್ ಆಫ್ಟರ್ ಫೈನಲ್ ಸಬ್ಮಿಷನ್. ಫೈನಲ್ ಸಬ್ಮಿಷನ್ ಕೊಟ್ಟ ನಂತರ ನೀವು ಏನನ್ನು ಕೂಡ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಫೈನಲ್ ಸಬ್ಮಿಷನ್ ಕೊಡೋಕ್ಕಿಂತ ಮುಂಚೆ ಕೇರ್ಫುಲ್ಲಾಗಿ ಚೆಕ್ ಮಾಡಿ. ನಂತರ ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಾದ ನಂತರ ನಿಮಗೆ ಇಲ್ಲಿ ಪೇಮೆಂಟ್ ಗೇಟ್ವೇಗೆ ಇದು ಕರ್ಕೊಂಡೋಗುತ್ತೆ. ಇಲ್ಲಿ ನೀವು ನೋಡ್ಬೋದು VA ಮತ್ತು ಲ್ಯಾಂಡ್ ಸರ್ವೇರ್ಗೆ ಒಂದೇ ಅಪ್ಲಿಕೇಶನ್ ಹಾಕ್ಬೋದು. ಸೊ ಇಲ್ಲಿ KEಯಲ್ಲಿ ನಿಮಗೆ ಗೊತ್ತಿರುತ್ತೆ ಒಂದು ಪೋಸ್ಟ್ಗೆ ಅಂದರೆ ಒಂದು ಅಪ್ಲಿಕೇಶನಲ್ಲಿ ಒಂದು ಪೋಸ್ಟ್ಗೆ ಹಾಕಿದ್ರೆ ನೋಡಿ ನಾನು VAO ಸೆಲೆಕ್ಟ್ ಮಾಡ್ತೀನಿ. ಸೊ ನಿಮಗೆ ಇಲ್ಲಿ 750 ತೋರಿಸುತ್ತೆ. ಅದೇ ಇದೇ ಅಪ್ಲಿಕೇಶನಲ್ಲಿ ನೀವು ಇನ್ನೊಂದು ಪೋಸ್ಟ್ ಸೆಲೆಕ್ಟ್ ಮಾಡಿದ್ರೆ ಎಕ್ಸ್ಟ್ರಾ 100 ರೂಪೀಸ್ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ಅಷ್ಟೇ. ಸೊ ನಂತರ ಇಲ್ಲಿ ಪ್ರೊಸೀಡ್ ಟು ಪೇ ಮೇಲೆ ಕ್ಲಿಕ್ ಮಾಡಿ. ಪ್ರೊಸೀಡ್ ಟು ಪೇ ಮೇಲೆ ಕ್ಲಿಕ್ ಮಾಡಾದ ನಂತರ ಇಲ್ಲಿ ಪೇ ನೌ ಅಂತ ಇದೆ. ಪೇ ನೌ ಮೇಲೆ ಕ್ಲಿಕ್ ಮಾಡಿ. ಇದು ಈಗ ಪೇಮೆಂಟ್ ಗೇಟ್ವೇ ಕರ್ಕೊಂಡು ಹೋಗುತ್ತೆ. ಸೊ ಇಲ್ಲಿ ನೀವು UPI ಮಾಡ್ತಿರೋ ಕಾರ್ಡ್ಸ್ ಮಾಡ್ತಿರೋ ನೆಟ್ ಬ್ಯಾಂಕಿಂಗ್ ನಿಮ್ಗೆ ಕಂಫರ್ಟಬಲು. ಸೊ ಯೂಶಲಿ UPI ಮಾಡಿದ್ರೆ ಈಸಿಯಾಗಿ ಆಗುತ್ತೆ. ನಂತರ ಶೋ QR ಕೋಡ್ಸ್ ಮೇಲೆ ಸ್ಕ್ಯಾನ್ ಮಾಡಿ. ಪೇಮೆಂಟನ್ನು ಮಾಡಿದ ನಂತರಲ್ಲಿ ಕನ್ಫರ್ಮ್ ಪೇಮೆಂಟು ಇಲ್ಲಿ ನಿಮಗೆ ಶೋ ಆಗುತ್ತೆ. ನಂತರ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಸೊ ನಂತರ ಇಲ್ಲಿ ನೀವು ಆಟೋಮೆಟಿಕ್ಕಾಗಿ ಬ್ಯಾಕ್ ಆಗುತ್ತೆ. ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪೇಮೆಂಟ್ ಆದ ನಂತರ ನೀವು ಇಲ್ಲಿ ಈ ಪೇಜ್ಗೆ ಫಸ್ಟ್ ಪೇಜ್ಗೆ ಬರುತ್ತೆ. ನಂತರ ಗೋ ಟು ಪೇಮೆಂಟ್ ಆಪ್ಷನ್ಗೆ ಹೋಗಿ ನೀವು ಅಪ್ಲಿಕೇಶನ್ನ ನೀವು ಜನ್ರೇಟ್ ಮಾಡೋಕ್ಕೆ ಇಲ್ಲಿ ಲಾಸ್ಟ್ ಪೇಮೆಂಟ್ ಆಪ್ಷನ್ಗೆ ಹೋಗುತ್ತೆ. ಇಲ್ಲಿ ಪ್ರೀವಿಯಸ್ಗೆ ಹೋದರೆ ನೀವು ಇಲ್ಲಿ ಪ್ರಿಂಟ್ ಡ್ರಾಫ್ಟ್ ಅಪ್ಲಿಕೇಶನ್ ಅಂತ ಇರುತ್ತಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಆದ ನಂತರ ಡ್ರಾಫ್ಟ್ ಅಪ್ಲಿಕೇಶನ್ ಇಲ್ಲಿ ನಿಮಗೆ ಸೇವ್ ಆಗುತ್ತೆ. ಸೊ ವಿತ್ ಪೇಮೆಂಟು ಬಂದಿರುತ್ತೆ. ಸೊ ಇದನ್ನು ಓಪನ್ ಮಾಡ್ಕೊಂಡು ಇದನ್ನು ಒಂದು ಕಾಪಿ ತೆಗೆದಿಟ್ಕೊಳ್ಳಿ ಮತ್ತು ಸಾಫ್ಟ್ ಕಾಪಿನೂ ಜೋಪಾನವಾಗಿ ಇಟ್ಕೊಂಡಿರಿ. ಈ ವಿಡಿಯೋದಲ್ಲಿ ನಾವು ಲ್ಯಾಂಡ್ ಸರ್ವೇಗೆ ಮತ್ತು VOಗೆ ಅಪ್ಲಿಕೇಶನ್ನ ಹಾಕೋದು ಹೇಗೆ ಅಂತ ತಿಳ್ಕೊಂಡಿದ್ದೀವಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ, ಅವರು ಕೂಡ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.